ಆತ್ಮೀಯ ಸ್ನೇಹಿತರೆ, ಇದೀಗ ಬಂದ ಲೇಟೆಸ್ಟ್ ಮಾಹಿತಿ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಂದಿರತಕ್ಕಂಥದ್ದು. ನೋಡೋಣ, ಅದು ಬಂದ್ಬಿಟ್ಟು ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ. ಸೊ ದಿನಾಂಕ 12/12/2024 ಪ್ರಕಟಣೆ. ಗ್ರಾಮ ಆಡಳಿತ ಹುದ್ದೆಗಳಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂತಿಮ ಪಟ್ಟಿಯನ್ನು ಪ್ರಕಟಿಸಿರುವ ಬಗ್ಗೆ. ಸೊ ಕಂದಾಯ ಇಲಾಖೆಯಲ್ಲಿ ಏನೆಲ್ಲ ಒಂದು 26/10/2024 ಕಡ್ಡಾಯ ಕನ್ನಡ ಪರೀಕ್ಷೆ, 27/10/2024 ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ನಡೆಸಿದರು. ತಾತ್ಕಾಲಿಕ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಸಹಿತ ಬಿಟ್ಟಿದ್ದರು. ಸೊ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರಪ್ಪ ಅಂತಂದರೆ ತಾತ್ಕಾಲಿಕ ಅಂಕಪಟ್ಟಿ ಬಿಟ್ಟಿದ್ದರು. ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ನೋಡಿ, ವಿಶೇಷ ಕೊಟ್ಟಿದ್ದಾರೆ ಅವರು. 35% ಅಂಕಗಳನ್ನು ಗಳಿಸಿ ಅರ್ಹರಾದ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ. ಮತ್ತು ಸದರಿ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸ್ತಾರೆ. ಸೊ ಜಿಲ್ಲಾಧಿಕಾರಿಗಳು ಆಯ್ಕೆ ಪಟ್ಟಿಯನ್ನು ಕ್ರಮ ವಹಿಸ್ತಾರೆ ಅಂತಕ್ಕಂಥದ್ದಿದೆ. ಮುಂದೆ ನಡೀತಕ್ಕಂಥ ಎಲ್ಲ ಪ್ರೊಸೆಸನ್ನು ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಇವಾಗ ಕೇವಲ 1 ನೋಡೋಣ ಎಷ್ಟು 35% ಅರ್ಹತೆಯನ್ನು ಗಳಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಗಳನ್ನು ಬಿಟ್ಟಿದ್ದಾರೆ ಅಂದರೆ. ಸೊ ನೀವೆಲ್ಲರೂ ಕೂಡ ವೆಬ್ಸೈಟ್ಗೆ ಹೋಗಿ ಅರ್ಹತೆಯನ್ನು ಹೊಂದಿದ್ರೆ ನೋಡ್ಕೊಳ್ರಿ, ಯಾವ ಡಿಸ್ಟಿಕ್ಗೆ ಬರೆದಿರಿ ಆ ಡಿಸ್ಟಿಕ್ ಕಲೆಕ್ಟರ್ಸ್ ಆಫೀಸಲ್ಲಿ, ಸೊ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅವರೇ ಅದರ ಮುಂದಿನ ಪ್ರೊಸೆಸನ್ನು ಮಾಡ್ತಾರೆ ಅಂತ ಇದೆ. ಸೊ ಇಷ್ಟು ಏನು ಮಾಡಿದ್ದಾರೆ, ಕೆ ಎ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ನೋಡೋಣ ಯಾವ ಡಿಸ್ಟಿಕ್ನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಅರ್ಹತೆಯನ್ನು ಹೊಂದಿದ್ದಾರೆ ಅಂತ. ಸೊ ನೋಡುವ, ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.